ಇನ್ನು ಬೆಲೆ ಏರಿಕೆ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ರಾಜ್ಯ ಹಾಗೆ ಕೇಂದ್ರ ಸರ್ಕಾರಗಳು ಇಬ್ರು ಏನ್ ಕಮ್ಮಿ ಇಲ್ಲ, ಇಬ್ರು ಜಿದ್ದಿಗೆ ಬಿದ್ದವರಂತೆ ಜನಸಾಮಾನ್ಯರ ಜೇಬಿಗೆ ಕತ್ರಿ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ರಾಜ್ಯ ಸರ್ಕಾರದ ಸರದಿ ಏನು ಅಂತಾದ್ರೆ ಬಸ್ ಪ್ರಯಾಣ ದರವನ್ನ ಅಥವಾ ಟಿಕೆಟ್ ದರವನ್ನ ಏರಿಕೆ ಮಾಡಿರುವಂತದ್ದು. ಹೌದು, ಇವತ್ತು ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ ಏರಿಕೆ ಅಥವಾ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಒಟ್ಟು 15% ಅಷ್ಟು ದರ ಏರಿಕೆ ಮಾಡಿರುವಂತದ್ದು ಜನಸಾಮಾನ್ಯರಿಗೆ ತೀವ್ರ ಹೊರೆ ಆಗ್ತಾ ಇದೆ. ಇದರ ನಡುವೆ ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಟೀಕಾಸ್ತ್ರವನ್ನ ಪ್ರಯೋಗಿಸ್ತಾ ಇದ್ರು ಕೂಡ ನೀವು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರಿ ಅಂತ ಮರುಪ್ರಶ್ನೆಯನ್ನ ಹಾಕ್ತಾ ಇದೆ ರಾಜ್ಯ ಸರ್ಕಾರ. ಇವರಿಬ್ಬರ ನಡುವಿನ ಜಗಳದ ಸಂದರ್ಭದಲ್ಲಿ ಬಡವಾಗ್ತಾ ಇರುವಂತದ್ದು ಮಾತ್ರ ಪ್ರಯಾಣಿಕ. ಹದಿನೆಂಟರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು? ನಮ್ಮ ಅಪ್ಪನ ಮನೆ ಆಸ್ತಿನ ಸಾಲ ಇಟ್ಬಿಟ್ಟು ಹೋಗಕ್ಕೆ 2013 ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನೀವು 15% ಏರಿಕೆ ಮಾಡ್ತಾ ಇದ್ದೀರಿ. ಬಸ್ ಪ್ರಯಾಣ ದರ ಏರಿಕೆಗೆ ಆಕ್ರೋಶ. ಎತ್ತಿನ ಗಾಡಿಯೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಆಕ್ರೋಶ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ನಾಳೆಯಿಂದ ಬಸ್ ಪ್ರಯಾಣ ದರ 15% ದರ ಏರಿಕೆಯಾಗಲಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಎತ್ತಿನ ಗಾಡಿಯೊಂದಿಗೆ ಪ್ರತಿಭಟನೆ ನಡೆಸಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಆಗ್ರಹಿಸಿದ್ರು. ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡಬೇಕು. ಸಾಲ ಇಟ್ಟು ಹೋಗಿದ್ದಾರೆ ಎಂದಿದ್ದ ಸಚಿವರಿಗೆ ಅಶೋಕ್ ಡಿಚ್ಚಿ. ಇನ್ನು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ದರ ಏರಿಕೆ ಸಮರ್ಥಿಸಿಕೊಂಡಿದ್ದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ರು. ಅಶೋಕ್ ಸಾಲ ಇಟ್ಟು ಹೋಗಿದ್ದಾರೆ ಅಂತ ತಿವಿದಿದ್ರು. ಇದಕ್ಕೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಸಾಲ ಬಿಟ್ಟು ಹೋಗಲು ನಮ್ಮಪ್ಪನ ಮನೆ ಆಸ್ತಿನಾ ಅಂತ ಪ್ರಶ್ನಿಸಿದ್ದಾರೆ. 18ರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು? ಅಶೋಕ್ ಅವರಂದ್ರೆ ಅವ್ರ ಸರ್ಕಾರ, ಅವ್ರದೇ ತಾನೇ ಸರ್ಕಾರ ಇದ್ದಿದ್ದು. 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಇವರು? ನಾನು ಅಧಿಕಾರ ಬಿಟ್ಟಾಗ 13,71,00,000 ಮಾತ್ರ ಸಾಲ ಬಿಟ್ಟು ಹೋಗಿದ್ವಿ 2017ರಲ್ಲಿ. ನಮ್ಮ ಅಪ್ಪನ ಮನೆ ಆಸ್ತಿನ ಸಾಲ ಇಟ್ಬಿಟ್ಟು ಹೋಗಕ್ಕೆ 2013 ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 8ರಿಂದ 13 ಲಾಭದಲ್ಲಿತ್ತು. 1,000 ಕೋಟಿ ಲಾಭದಲ್ಲಿ BMTC ಮತ್ತು KSRTC. ನೀವು ಬಂದೇನ್ ಮಾಡಿದ್ರಿ? ಸಾಲ ಮಾಡಿದ್ರಿ. ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತಿರಲ್ಲ. ನಾವು ಇದ್ದಿದ್ದು ಎಷ್ಟು ವರ್ಷ? 8.5 ವರ್ಷ ಅಷ್ಟೇ. ಇಷ್ಟೇ ಅಲ್ಲ, ಎಲ್ಲಾ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಅಶೋಕ್ ಗುಡುಗಿದ್ದಾರೆ. ಪಾಪರ್ ಆಗಿ ಸರ್ಕಾರ ಹಣ ಇಲ್ಲದೆ ಎಲ್ಲಾ ತೆರಿಗೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಹಾಲಾಯ್ತು, ಆಲ್ಕೋಹಾಲ್ ಆಯ್ತು, ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತೈತೆ. ಈಗ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ಗೂ ಜಾಸ್ತಿ ಮಾಡಿಬಿಟ್ರು. ಬಿಜೆಪಿಯವರು 10 ವರ್ಷದಿಂದ ಟ್ಯಾಕ್ಸೇ ಹಾಕಿಲ್ಲ. ತೆರಿಗೆಯ ಭಾರವನ್ನ ಬೊಮ್ಮಾಯಿಯವರು ಹಾಕಿಲ್ಲ, ಯಡಿಯೂರಪ್ಪನವ್ರು ಹಾಕಿಲ್ಲ. ಅದಕ್ಕೆ ನಾವು ಈ ತೆರಿಗೆಗಳನ್ನ 15% ಒಂದೇ ಸರಿ ಹಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಲಲ್ವಾ ನಿಮಗೆ? ಗ್ಯಾರಂಟಿಗೆ ಹಣ ಹೊಂದಿಸಲು ದರ ಏರಿಕೆ ಅಂತ ವಿಜಯೇಂದ್ರ ಆರೋಪ. ಇನ್ನು ದರ ಏರಿಕೆಯನ್ನ ಮರುಪರಿಶೀಲಿಸಬೇಕು ಅಂತ ಸಂಸದ ಯದುವೀರ್ ಆಗ್ರಹಿಸಿದ್ರು. ಶಕ್ತಿ ಯೋಜನೆಗೆ ಹಣ ಹೊಂದಿಸಲು ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ರು. ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ 15% ಏರಿಸಿರ್ತಕ್ಕಂಥ ಉದ್ದೇಶ ಅಥವಾ ದುರುದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನೀವು 15% ಏರಿಕೆ ಮಾಡ್ತಾ ಇದ್ದೀರಿ. ಇಲ್ಲ ಅಂದ್ರೆ ಸಾರಿಗೆ ಸಂಸ್ಥೆಗಳನ್ನ ಮುಚ್ಚಾಕ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಇವತ್ತು ಸಚಿವರು ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲನೂ ರಾಜ್ಯಕ್ಕೆ ಅನನುಕೂಲ ಆಗ್ತಾ ಇರುವಂಥ ದೃಷ್ಟಿಯಲ್ಲಿ ಅವರು ಪುನರ್ ಪರಿಶೀಲನೆ ಮಾಡಿ ನಂತರ ಇದು ಏನಿದೆ ಈ ಗ್ಯಾರಂಟಿ ಯೋಜನೆ ಎಲ್ಲನೂ ಕೂಡ ಅವರು ಏನು ಅವರ ಎಲೆಕ್ಷನ್ ಪ್ರಾಮಿಸ್ ಅಂದ ಮೇರೆಗೆ ಅವ್ರು ಮಾಡಲೇಬೇಕು. ಸೊ ಅದಕ್ಕಾಗಿ ಅವರು ಮಾಡ್ತಾರೆ. ಆದರೂ ಸಹ ನಾವು ಆರ್ಥಿಕ ದೃಷ್ಟಿಯಿಂದ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿರೋದು ನಾವು ಸಹ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯಲ್ಲಿ ನಾವು ಸಹ ಮುಂದುವರಿತೇವೆ. ಬಿಜೆಪಿ ನಾಯಕರ ಈ ಆರೋಪಕ್ಕೆ ಚಿತ್ರದುರ್ಗದಲ್ಲಿ ತಿರುಗೇಟು ಕೊಟ್ಟಿರೋ ಸಚಿವ ಡಿ ಸುಧಾಕರ್ ಅಶೋಕ್ ಕಾಲದಲ್ಲಿ 40% ರಷ್ಟು ಟಿಕೆಟ್ ದರ ಹೆಚ್ಚಳವಾಗಿದೆ ಎಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 48% ಅಶೋಕ್ ಸಾರಿಗೆ ಸಚಿವ ಇದ್ದಾಗ ಮಾಡಿದ್ದಾರೆ ಅಂತ. ನಾವು ಮಾಡಿರೋದು 10 ವರ್ಷದಲ್ಲಿ 15%, 5 ವರ್ಷದಲ್ಲಿ ಒಂದ್ಸರಿ, 10 ವರ್ಷ ಒಂದ್ಸರಿ. ಇದು ಜಾಸ್ತಿನಾ? ನೀವು ಕೇಂದ್ರ ಸರ್ಕಾರದ ದಿನಕ್ಕೆ ಜಾಸ್ತಿ ಆಗುತ್ತಲ್ಲ ಮರೆಯ. ಸಿಲಿಂಡರು 1,000 ರೂಪಾಯಿಗೆ ಹೋಯ್ತಲ್ಲಪ್ಪ, 1,100ಕ್ಕೆ ಹೋಯ್ತಲ್ಲಪ್ಪ.
ಅದನ್ನ ಹೇಳ್ರ ಮರಯ. ಅತ್ತ ಮೈಸೂರಿನಲ್ಲಿ ಮಾತನಾಡಿದ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಶ್ರೀ ನಾರಾಯಣಗೌಡ 15ರಷ್ಟು ಏರಿಕೆ ಮಾಡೋದ್ರಿಂದ ಪ್ರವಾಸಿಗರ ಮೇಲೆ ಪರಿಣಾಮ ಬೀರುತ್ತೆ ಎಂದಿದ್ದಾರೆ. ಪ್ರವಾಸಿಗರಿಗೆ ಭಾಳ ಕಷ್ಟ ಆಗುತ್ತೆ. ಪ್ರವಾಸ ಮಾಡಿಕೊಂಡು ಬರುವಂಥ ಜನರಿಗೆ ಜಾಸ್ತಿ ಅಂತಂದರೆ ಈಗ 1000ಕ್ಕೆ 150 ರೂಪಾಯಿ ಜಾಸ್ತಿ ಆಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ಹವಾನಿಯಂತ್ರಿತ ಬಸ್ಸುಗಳು ಕೆಲವೆಲ್ಲ ಈಗಾಗಲೇ ಹಲವಾರು ಜಾಸ್ತಿ ಮಾಡಿದ್ದಾರೆ. ಅದರ ಜೊತೆಗೆ ಏನಾಗಿದೆ, ಹಬ್ಬ ಹರಿದಿನ ಮತ್ತು ಜಾತ್ರಾ ವಿಶೇಷ ದಸರಾ ಸಂದರ್ಭದಲ್ಲೂ ಕೂಡ ಬಸ್ ದರಗಳನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿ 15% ಮಾಡೋದು ಅಷ್ಟು ಸೂಕ್ತ ಅಲ್ಲ. ಬಸ್ ಪ್ರಯಾಣ ದರ ಏರಿಕೆಗೆ ಬಿಜೆಪಿ ಸೇರಿದಂತೆ ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸುತ್ತಿವೆ. ನಾಳೆಯಿಂದ ದರ ಏರಿಕೆ ಜಾರಿಯಾಗಲಿದ್ದು ಬಸ್ಗಳಲ್ಲಿ ಬಡಿದಾಟವಾದರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, TV9.